ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರೀಸೆಂಟಾಗಿ ಫ್ಯಾಮಿಲಿ ಜೊತೆ ಏನೋ ಎಮರ್ಜೆನ್ಸಿ ಕೆಲಸಕ್ಕಾಗಿ ನಮ್ಮ ಕಾರಿನಲ್ಲಿ ದಾವಣಗೆರೆ ಟು ಜಗಳೂರು ರಸ್ತೆ ಮೂಲಕ ಹರಪನಹಳ್ಳಿಗೆ ಹೋಗುತ್ತಿರುವಾಗ ದಾರಿ ಮಧ್ಯೆ ಬಿಳಿಚೋಡು ಎಂಬ ಗ್ರಾಮದ ಬಳಿ ಒಂದು ಪುಂಡರ ಹಾಗೂ ಕುಡುಕರ ಗ್ಯಾಂಗ್ ಫ್ಯಾಮಿಲಿ ಇರುವ ವಾಹನಗಳಿಗೆ ದರೋಡೆ ಮಾಡಲು ಇಳಿದಿದೆ. ನೀವೇನಾದರೂ ಈ ಮಾರ್ಗದಿಂದ ಪ್ರಯಾಣ ಮಾಡುವವರಾಗಿದ್ದರೆ ಅಥವಾ ನೀವೇನಾದರೂ ಈ ಮಾರ್ಗದಿಂದ ಪ್ರಯಾಣ ಮಾಡುವ ಯೋಚನೆಯಲ್ಲಿ ಇದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಂತರ ಯೋಚನೆ ಮಾಡಿ. ಈ ಗ್ಯಾಂಗ್ನಲ್ಲಿ ನಮಗೆ ಕಂಡಿದ್ದು ಒಟ್ಟು 4 ಜನರು. ಮೊದಲಿಗೆ ಒಬ್ಬ ಬೈಕ್ನಲ್ಲಿ ಬಂದು ಓವರ್ಟೇಕ್ ಮಾಡುವಂತೆ ಮಾಡಿ ಸುಮ್ಮನೆ ಮುಂದೆ ಬರುವ ಹಾಗೆ ಮಾಡಿ ಹಾರ್ನ್ ಹೊಡೆದು ಸುಮ್ಮನೆ ಕಿರಿಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ಕಾರ್ ನಿಲ್ಲಿಸುವಂತೆ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾರೆ. ನಂತರ 3 ಜನರು ಬಂದು ನಿಮ್ಮದೇ ತಪ್ಪು ಎನ್ನುವ ಥರ ಅವರ ಪರ ವಹಿಸಿಕೊಂಡು ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತು ಅವರ ವರ್ತನೆಯನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡಿ. ಕುಟುಂಬ ಸಮೇತ ನಾವೆಲ್ಲ ಟ್ರಾವೆಲ್ ಮಾಡ್ತಿದ್ದ ಕಾರಣದಿಂದ ಫ್ಯಾಮಿಲಿ ಸೇಫ್ಟಿನ ಪ್ರಯಾರಿಟಿ ಇಟ್ಕೊಂಡು ಆ ಜಗಳದ ಸನ್ನಿವೇಶದಲ್ಲಿ ಏನು ಮಾತನಾಡದೆ ಕಮ್ಮಿ ಮಾಡೋಕ್ಕೆ ನೋಡ್ತೀವಿ. ಆದರೆ ಈ ಕಿಡಿಗೇಡಿಗಳು ಕುಡಿದ ಮತ್ತಿನಲ್ಲಿ ಕಾರಿನ ಡೋರ್ಗೆ ಬಡಿಯಲು ಶುರು ಮಾಡಿ ಕಾರಿನಿಂದ ಕೆಳಗೆ ಇಳಿಯುವಂತೆ ಗಲಾಟೆಯನ್ನು ಶುರು ಮಾಡ್ತಾರೆ. ನಂತರ ಮಿತಿ ಮೀರಿ ನಾವು ಇಳಿಯದ ಕಾರಣ ನಮ್ಮ ಕಾರಿನ ಫ್ರಂಟ್ ಡೋರ್ ಹ್ಯಾಂಡಲ್ನ ಮುರಿಯುತ್ತಾರೆ. ಇನ್ನು ಸುಮ್ಮನಿದ್ದರೆ ಸರಿ ಇರೋದಿಲ್ಲ ಅಂದ್ಕೊಂಡು ಕಾರಿನಿಂದ ಕೆಳಗಿಳಿತೀವಿ. ಸಮಯ ಸಂಜೆ 5 ಗಂಟೆ ಆಗಿದ್ದರಿಂದ ಜನರ ಓಡಾಟ ಇನ್ನೂ ಇತ್ತು. ನಾವು ಕಾರಿನಿಂದ ಇಳಿದ ಕೂಡಲೇ ಸ್ವಲ್ಪ ಜನರು ಸೇರಿಕೊಳ್ತಾರೆ ಹಾಗೂ ನಮ್ಮ ರಕ್ಷಣೆಗಾಗಿ ಮುಂದಾಗ್ತಾರೆ. ಜನರು ಸೇರಿದ್ದನ್ನು ನೋಡಿದ ಈ ಖದೀಮರು ಒಬ್ಬೊಬ್ಬರಾಗಿ ಅಲ್ಲಿಂದ ಓಡಿ ಹೋಗ್ತಾರೆ. ಇನ್ನು ಇಬ್ಬರನ್ನು ಹಿಡಿದುಕೊಂಡು ನಾವು ಕಾರಿಗೆ ಆದ ನಷ್ಟ ತುಂಬುವಂತೆ ಹೇಳಿದಾಗ ಅವರು ನಾವಲ್ಲ, ಮುರಿದವರು ಓಡಿ ಹೋದರು ಎಂದು ಒಬ್ಬರ ಮೇಲೆ ಒಬ್ಬರು ಮಾತು ಬದಲಾಯಿಸಿ ಓಡಿ ಹೋಗಲು ಪ್ರಯತ್ನಿಸುತ್ತಾರೆ. ನಮ್ಮ ರಕ್ಷಣೆಗೆ ಮುಂದಾಗಿದ್ದ ಒಬ್ಬ ಪ್ರಯಾಣಿಕ ಜೋರಾದ ಧ್ವನಿಯಲ್ಲಿ, ನಿಮ್ಮದು ಇದೇ ರೀತಿಯಾಯಿತು, ಈ ರೋಡಿನಲ್ಲಿ ಸಾಯಂಕಾಲ ಹೊತ್ತಿನಲ್ಲಿ ಬೇರೆ ಜನರು ಓಡಾಡುವ ಹಾಗೆ ಇಲ್ವಾ? ಬೇರೆ ಊರಿನ ಕಾರು ಅಥವಾ ಯಾವುದೇ ವಾಹನ ಕಂಡ್ರೆ ಇದೇ ರೀತಿ ತೊಂದರೆ ಕೊಡ್ತಿರಲ್ಲ ಎಂದು ದಬಾಯಿಸ್ತಾರೆ. ಅಲ್ಲಿನ ಒಬ್ಬ ಹಿರಿಯ ವ್ಯಕ್ತಿ ನಮ್ಮ ಹತ್ತಿರ ಬಂದು, ಇಲ್ಲಿನ ಕೆಲ ಕುಡುಕರು ಕುಡಿದ ಮತ್ತಿನಲ್ಲಿ ಈ ಥರ ಮಾಡ್ತಾನೆ ಇರ್ತಾರೆ ಮತ್ತು ತೊಂದರೆ ಕೊಡ್ತಾನೆ ಇರ್ತಾರೆ. ನೀವು ಫ್ಯಾಮಿಲಿ ಜೊತೆ ಸೇಫಾಗಿ ಹೋಗಿ, ಇಲ್ಲಾಂದರೆ ಲೋಕಲ್ ಜನಗಳನ್ನು ಸೇರಿಸಿ ಸೀನ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲ ಸಲ್ಲದ ತಪ್ಪುಗಳನ್ನು ನಿಮ್ಮ ಮೇಲೆ ಹೇಳಿ ತೊಂದರೆ ಮಾಡಬಹುದು ಎಂದು ಹೇಳಿ ನಮ್ಮನ್ನು ಅಲ್ಲಿಂದ ಕಳಿಸ್ಬಿಡ್ತಾರೆ. ನಮ್ಮ ರಕ್ಷಣೆಗೆ ಮುಂದಾದ ಅಲ್ಲಿನ ಜನರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಈ ವಿಡಿಯೋ ಮಾಡಲು ಕಾರಣ, ನಮಗಾದ ಈ ಕಹಿ ಅನುಭವ ನಿಮಗಾಗದಿರಲಿ ಮತ್ತು ಇದೇ ರೀತಿ ಫ್ಯಾಮಿಲಿ ಜೊತೆ ಪ್ರಯಾಣಿಸುವಾಗ ಸೆಲ್ಫ್ ಡಿಫೆನ್ಸ್ಗೆ ಏನಾದರೂ ಕಾರ್ನಲ್ಲಿ ಇಟ್ಕೊಳ್ಳಿ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ನಮಗೆ ನಮ್ಮ ಫ್ಯಾಮಿಲಿ ಬಿಟ್ಟರೆ ಯಾವುದೂ ಕೂಡ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಈ ವಿಡಿಯೋನ ಈ ಖದೀಮರಿಗೆ ತಲುಪುವ ಹಾಗೆ ಶೇರ್ ಮಾಡಿ ಮತ್ತು ಈ ದಾರಿಯಲ್ಲಿ ಪ್ರಯಾಣ ಮಾಡುವವರು ಸ್ವಲ್ಪ ಹುಷಾರಾಗಿ ಪ್ರಯಾಣ ಮಾಡಿ. ಧನ್ಯವಾದಗಳು.